ಹೇಳಿ. ಇವತ್ತು ನಮ್ಮ ಜೊತೆಯಲ್ಲಿ ಹೌದು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನಾಗಿರ್ತಕ್ಕಂಥ ಅಮೋಘ ಸಿದ್ಧ ಮುತ್ಯನ ಪ್ರತಿಯವತಾರ ಆಗಿರ್ತಕ್ಕಂಥ ಮನಮೀಯ ಹೌದು ಮದಗೊಂಡ ಮಹಾರಾಜರ ಪ್ರೀತಿಯ ಪೀಠಾಧಿಕಾರಿಯಾಗಿರ್ತಕ್ಕಂಥ ಹೌದು ಹೌದು ನಮ್ಮ ಬನಸಿದ್ಧ ಮುತ್ಯಾರ ಮ್ಯಾಳ ನಮ್ಮ ಸಂಗಟ ಬಂದದ ಬನಸಿದ್ಧ ಮುತ್ಯಾರ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ ಹೌದಪ್ಪ ಹೌದು ಹೇಳಿ. ಆ ಬನಸಿದ್ಧ ಮುತ್ಯಾವರ ಒಂದು ಸಂಘದಲ್ಲಿ ಸಂಗಡಿಗರಾಗಿ ಬಂದಿರತಕ್ಕಂಥ ಕ್ವಾಣಬಾಗಿ ಗ್ರಾಮದ ಈಜುಗೌಡರ ಎಲ್ಲಾ ಮೇಳಿನ ಸದಸ್ಯರಿಗೂ ಕೂಡ ಭಕ್ತಿಯಲ್ಲಿ ನಮಸ್ಕಾರಗಳನ್ನ ಹೇಳಿ ಹೇಳಿ. ಇವತ್ತಿನ ದಿವಸ ಇಲ್ಲಿ ಬಂಡರಕೋಟೆ ಗ್ರಾಮಕ್ಕೆ ನಾವು ಹಾಡಕ್ಕೆ ಬರೋದು ಪ್ರಥಮ ಬಾರಿಗೆ. ಹೌದು ಶುರುವಾತ್ನಾಗ ಇದು ನಾವು ಕುಲ್ಲ ಜಾತ್ರೆ ಸಹಿತ ನೋಡ್ಲಕ್ ಬಂದಿಲ್ಲ ಒಂದು ವರ್ಷ. ಹೌದಪ್ಪ ಭಂಡಾರ ಕೊಟ್ಟಾಗ ಇಲ್ಲಿ ಹಾಡಿದೇವು ಕರೆ ಇದೇ ಗ್ರಾಮದ ಈ ಪೌಳಿ ಒಳಗೆ ಮುತ್ಯಾನ ಪೌಳಿ ಒಳಗೆ ಹಾಡಿ ಹೋಗಿದ್ದೇವೆ. ಹೌದಾ ಕರೆ ಜಾತ್ರೆಗೆ ಅಂತೇಳಿ ಒಂದು ದಿವಸ ಇಲ್ಲಿ ಬಂದು ಹಾಡಿತ್ತಲ್ಲ ಹಾಡಿಲ್ಲ. ಏನೋ ಅದು ಭಗವಂತ ಮಾಸಿದ್ದ ಮುತ್ಯಾನ ಒಂದು ಕೃಪಾಶೀರ್ವಾದ ನಮ್ಮ ಗುರುಗಳ ಒಂದು ಏನೊಂದು ಆಶೀರ್ವಾದ ಮುಖಾಂತರವಾಗಿ ಏನೋ ನಮ್ಮದೊಂದು ಕುಲಾಸು ಕಾಲು ಬಂದೈತೆ ತಿಳ್ಕೊಂಡು ಅವರ ಬಾಯಿಯಲ್ಲಿ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರ್ ಜೋಡಿನೇ ಹಾಡಬೇಕು ಅವ್ರಿಗೆ ಹೇಳಿರ್ತಕ್ಕಂಥದ್ದು ಅವರಿಂದ ವಾಣಿ ಬಂದೈತಿ. ಹೌದು ಏನೋ ಭಗವಂತ ಮಾಸಿದ್ದ ಮುತ್ಯ ನಮಗೆ ಇಲ್ಲಿ ಹಾಡ್ಲಿ ಕರ್ಸ್ಕೊಂಡ ನಮ್ದು ಎಷ್ಟು ಜನ್ಮದ ಪುಣ್ಯ ಅದು ಗೊತ್ತಿಲ್ಲ. ಹೌದು ಅಂತ ಪುಣ್ಯಾತ್ಮ ಗುರುನಾಥ ಆತನ ಕರುಣೆ ನಮ್ಮ ಮೇಲೆ ಸದಾ ಇತ್ತಂದ್ರ ಈ ಮಾಸಿದ್ದ ಮುತ್ತನ ಬಂಡರಕೋಟೆಯಿಂದ ಜಗತ್ತೊಳಗೆ ಹಲವಾರು ಭಂಡಾರ ನಾವು ಮಾಡಬಹುದು. ಮಾಡ್ಬೋದಲ್ಲ ನಮಗ ಈ ಬಂಡರಕೋಟೆಗೆ ಮತ್ತೆ ಭಂಡಾರಕೋಟೆ ಕರೆಸಬೇಕಾದ್ರೆ ನಮಗೆ 14-15 ಸಾವಿರ ಕೊಡ್ಬೇಕು ಅವರು. ಬಂಡರಕೋಟೆಯ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಹೌದು ಪಂಚಮುಖದ ಪರಮಾತ್ಮನ ಪಾದಾರವಿಂದ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹೌದಪ್ಪ ಹೌದು ಸಮರ್ಪಣೆ ಮಾಡಿ ಪರಮಾತ್ಮನ ಸದಜಾತ ಮುಖದಿಂದ ದರಿಗಿಳಿದು ಬಂದಿರತಕ್ಕಂಥ ಯಾರಿಪ್ಪ ಇವರು ಕೊಲ್ಲಿಪಾಕಿಯ ರೇವಣ ಸಿದ್ದೇಶ್ವರನ ದಿವ್ಯ ಚರಣಕ್ಕ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹೌದಪ್ಪ ಹೌದು ಸಮರ್ಪಿಸಿ ರೇವಣ ಸಿದ್ದೇಶ್ವರರ ಆತ್ಮೀಯ ಪರಮ ಶಿಷ್ಯರಾಗಿರ್ತಕ್ಕಂಥ ಯಾರಿಪ್ಪ ಧರಣಿಯ ಮೇಲೆ ಮಿಕ್ಕಿದ ದೈತರನ ಸಂಹಾರಕ್ಕಾಗಿ ದರಿಗಿಳಿದು ಬಂದಿರತಕ್ಕಂಥ ಹೌದು 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 ಅವತಾರ ಪುರುಷ ಸದ್ಗುರು ವೀರಲಿಂಗೇಶ್ವರರ ಪವಿತ್ರ ಪಾದಕ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹೌದು ಮಾಡಿ ಬೇರೆ ದೇವರಿಗೆ ಆತ್ಮೀಯ ಪರಮ ಶಿಷ್ಯರಾಗಿರ್ತಕ್ಕಂಥ ಛಲವಂತಕ ಮಾಳಿಂಗರಾಯನ ಕರ್ತೃಗದ್ದಿಗೆ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಮಾಳಿಂಗರಾಯನ ಸಾಕ್ಯದ ಮಗನಾಗಿರ್ತಕ್ಕಂಥ ಜಗ್ಗಿನ ಬುಳ್ಳಪ್ಪ ದೇವರು ಭಕ್ತಿಯಲ್ಲಿ ನಮಸಿ ಹೌದು ಹೌದು ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಶಿವಣಗಿ ಗ್ರಾಮದಲ್ಲಿ ಬಂಗಾರ ಮಡ್ಡಿ ಮೇಲೆ ಹಿಂಬಾಗಿ ವಾಸಗಿದಿರ್ತಕ್ಕಂಥ ಯಾರಿಪ್ಪ ಇವರು ಹಾಲಿನಂತ ಗುರು ಹಾಲಮಡ್ಡಿ ಸಿದ್ದೇಶ್ವರನ ದಿವ್ಯ ಪಾದ ನನ್ನ ಮಸ್ತಕ ಮೇಲೆ ಇಟ್ಟುಕೊಂಡು ತಲೆ ಮ್ಯಾಗ ಇಟ್ಟುಕೊಂಡು ಶಿವಣಿಗೆ ಸರ್ಗದಿಗೆ ಬರ್ತಕ್ಕಂಥ ಪಡಗಾನೂರು ಗ್ರಾಮದ ಆದಿಶಕ್ತಿ ಲಗಮಾದೇವಿ ಕೆಂತರಾದೇವರು ಪವಿತ್ರವಾದ ವಂದಿಸಿ ವಂದಿಸಿ ಯಾವ ಮೂರೂರ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸಗೈದಿರ್ತಕ್ಕಂಥ ಸದ್ಗುರು ಯಾರಿಪ್ಪ ಯೋಗಿ ಗುರು ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದಕ್ಕೆ ವಂದಿಸಿ ವಂದಿಸಿ ಅಮೋಘ ಸಿದ್ದೇಶ್ವರನ ಮಾಯದ ಮಗನಾಗಿರ್ತಕ್ಕಂಥ ಯಾರಿಪ್ಪ ಇವರು ನಾಡದ ಅರಸ ಹೌದು 7 ಮಟ್ಟದ ಒಡೆಯಾಗಿನಾಗಿರ್ತಕ್ಕಂಥ ಸದ್ಗುರು ಹೌದು ಮಾಧುಲಿಂಗೇಶ್ವರನ ಪವಿತ್ರ ಪಾದಕ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹೌದು ಸಲ್ಲಿಸಿ ಇವತ್ತಿನ ದಿನ ಏನಾಗೈತ್ರಿಪ್ಪ ಈ ಬಂಡರಕೋಟೆ ಮಾಸಿದ್ದಪ್ಪ ಮುತ್ತನ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ಮಹಾರಾಷ್ಟ್ರ ಸುತ್ತಮುತ್ತ ಹಳ್ಳಿಯಿಂದ ಬಂದಿರತಕ್ಕಂಥ ನಾಡನ ಎಲ್ಲಾ ಭಕ್ತಾದಿಗಳಲ್ಲಿ ಭಗವಂತನ ಪೌಳಿಯಲ್ಲಿ ಬಂದಾರ. ಹೌದು ಬಂದಾರ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ಸಮಸ್ತ ಭಕ್ತಾದಿಗಳಿಗೂ ಕೂಡ ಎನ್ನ ಸಂಘದ ಪರವಾಗಿ ಹೌದು ಹೌದು ಅವರಿಗೆ ಭಕ್ತಿಯ ಪ್ರಣಾಮಗಳನ್ನ ಹೇಳಿ 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 ಇವತ್ತು ನಮ್ಮ ಜೊತೆಯಲ್ಲಿ ಹೌದು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನಾಗಿರ್ತಕ್ಕಂಥ ಅಮೋಘ ಸಿದ್ಧ ಮುತ್ಯನ ಪ್ರತಿಯವತಾರ ಆಗಿರ್ತಕ್ಕಂಥ ಮನಮೀಯ ಹೌದು ಮದಗೊಂಡ ಮಹಾರಾಜರ ಪ್ರೀತಿಯ ಪೀಠಾಧಿಕಾರಿಯಾಗಿರ್ತಕ್ಕಂಥ ಹೌದು ಹೌದು ನಮ್ಮ ಬನಸಿದ್ಧ ಮುತ್ಯಾರ ಮ್ಯಾಳ ನಮ್ಮ ಸಂಗಟ ಬಂದದ ಬನಸಿದ್ಧ ಮುತ್ಯಾರ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ ಹೌದಪ್ಪ ಹೌದು ಹೇಳಿ ಆ ಬನಸಿದ್ಧ ಮುತ್ಯಾವರ ಒಂದು ಸಂಘದಲ್ಲಿ ಸಂಗಡಿಗರಾಗಿ ಬಂದಿರತಕ್ಕಂಥ ಕ್ವಾಣಬಾಗಿ ಗ್ರಾಮದ ಈಜುಗೌಡರ ಎಲ್ಲಾ ಮೇಳಿನ ಸದಸ್ಯರಿಗೂ ಕೂಡ ಭಕ್ತಿಯಲ್ಲಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸ ಇಲ್ಲಿ ಬಂಡರಕೋಟೆ ಗ್ರಾಮಕ್ಕೆ ನಾವು ಹಾಡಕ್ಕೆ ಬರೋದು ಪ್ರಥಮ ಬಾರಿಗೆ. ಹೌದು ಶುರುವಾತ್ನಾಗ ಇದು ನಾವು ಕುಲ್ಲ ಜಾತ್ರೆ ಸಹಿತ ನೋಡ್ಲಕ್ ಬಂದಿಲ್ಲ ಒಂದು ವರ್ಷ. ಹೌದಪ್ಪ ಭಂಡಾರ ಕೊಟ್ಟಾಗ ಇಲ್ಲಿ ಹಾಡಿದೇವು ಕರೆ ಇದೇ ಗ್ರಾಮದ ಈ ಪೌಳಿ ಒಳಗೆ ಮುತ್ಯಾನ ಪೌಳಿ ಒಳಗೆ ಹಾಡಿ ಹೋಗಿದ್ದೇವೆ. ಹೌದಾ ಕರೆ ಜಾತ್ರೆಗೆ ಅಂತೇಳಿ ಒಂದು ದಿವಸ ಇಲ್ಲಿ ಬಂದು ಹಾಡಿತ್ತಲ್ಲ ಹಾಡಿಲ್ಲ. ಏನೋ ಅದು ಭಗವಂತ
ಮಾಸಿದ್ದ ಮುತ್ತನ ಒಂದು ಕೃಪಾಶೀರ್ವಾದ ನಮ್ಮ ಗುರುಗಳ ಒಂದು ಏನೊಂದು ಆಶೀರ್ವಾದ ಮುಖಾಂತರವಾಗಿ ಏನೋ ನಮ್ಮದೊಂದು ಕುಲಾಸು ಕಾಲ ಬಂದೈತೆ ತಿಳ್ಕೊಂಡು ಅವರ ಬಾಯಿಯಲ್ಲಿ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರ್ ಜೋಡಿನೇ ಹಾಡಬೇಕು ಅವ್ರಿಗೆ ಹೇಳಿರ್ತಕ್ಕಂಥದ್ದು ಅವರಿಂದ ವಾಣಿ ಬಂದೈತಿ. ಹೌದು, ಏನೋ ಭಗವಂತ ಮಾಸಿದ್ದ ಮುತ್ಯ ನಮಗೆ ಇಲ್ಲಿ ಹಾಡ್ಲಿಕ್ಕೆ ಕರ್ಸ್ಕೊಂಡ ನಮ್ದು ಎಷ್ಟು ಜನ್ಮದ ಪುಣ್ಯ ಅದು ಗೊತ್ತಿಲ್ಲ. ಹೌದು, ಅಂತ ಪುಣ್ಯಾತ್ಮ ಗುರುನಾಥ ಆತನ ಕರುಣೆ ನಮ್ಮ ಮೇಲೆ ಸದಾ ಇತ್ತಂದ್ರ ಈ ಮಾಸಿದ್ದ ಮುತ್ತನ ಭಂಡಾರಕೋಟೆಯಿಂದ ಜಗತ್ತೊಳಗೆ ಹಲವಾರು ಭಂಡಾರ ನಾವು ಮಾಡಬಹುದು. ನಮಗ ಈ ಭಂಡಾರಕೋಟೆಗೆ ಮತ್ತೆ ಭಂಡಾರಕೋಟೆ ಕರೆಸಬೇಕಾದ್ರೆ ನಮಗೆ 14-15 ಸಾವಿರ ಕೊಡ್ಬೇಕು ಅವರು. ಅಂತ ಪುಣ್ಯಾತ್ಮ ಗುರುನಾಥ ಆತನ ಕರುಣೆ ನಮ್ಮ ಮೇಲೆ ಸದಾ ಇತ್ತಂದ್ರ ಈ ಮಾಸಿದ್ದ ಮುತ್ತನ ಭಂಡಾರಕೋಟೆಯಿಂದ ಜಗತ್ತೊಳಗೆ ಹಲವಾರು ಭಂಡಾರ ನಾವು ಮಾಡಬಹುದು. ನಮಗ ಈ ಭಂಡಾರಕೋಟೆಗೆ ಮತ್ತೆ ಭಂಡಾರಕೋಟೆ ಕರೆಸಬೇಕಾದ್ರೆ ನಮಗೆ 14-15 ಸಾವಿರ ಕೊಡ್ಬೇಕು ಅವರು ಕಮಿಟಿ ಅವರು. ಕರೆ ಮಾಸಿದ್ದ ಮುತ್ತನ ಮಂದಿ ಇವತ್ತಿನ ದಿನ ನಾವು ಫ್ರೀಯಾಗಿ ಹಾಡ್ಲಿಕ್ಕೆ ಬಂದಿವಿ. ಅದಕ್ಕಂತ ಕೇಳಿದ್ರು ಭಕ್ತಿಗೋಸ್ಕರವಾಗಿ ಬಂದಿವಿ. ಭಗವಂತ ಯಾನು ಕೊಡ್ತಾನಂತಕ್ಕಂಥ ಒಂದು ಭಾವ ಐತಿ. ಅದಕ್ಕೆ ಇವತ್ತಿನ ದಿವಸ ಈ ಮಾನವ ಜನ್ಮ ಬಹಳ ದೊಡ್ಡದು. ಇದು ಹಾನಿ ಮಾಡ್ಕೋಬಲ್ರಿ ಅಪ್ಪಗಳಿರಿ ಅಂತ ಹೇಳಿ ಎಲ್ಲಾ ಹಿರಿಯರು ಮಹಾತ್ಮರು ಶರಣರೆಲ್ಲ ಹೇಳ್ಕೊತ ಬಂದಾರ. ಮಾನವ ಜನ್ಮ ಇದು ದೊಡ್ಡದಂದ್ರೆ ಹೆಂಗ ದೊಡ್ಡದು ದೊಡ್ಡದಪ್ಪ ನಿಮಗ್ ಗೊತ್ತಾಗಿಲ್ಲ. ಹೌದು, ಗೊತ್ತಾಗಿಲ್ರಿ ಸರ್. ನೀವು ಮಾನವ ಜನ್ಮ ದೊಡ್ಡದತ್ತೇಳಿ ಹೆಂಗ ಗುರುತು ಹಿಡಿಬೇಕಂತ ಕೇಳಿದ್ರ ಹೆಂಗ ಅನ್ಬೇಕಪ್ಪ ಇದಕ್ಕ ನೀವು ಹೆಂಗ ತಿಳ್ಕೊಳ್ಳೋರಿದ್ದೀರಿ? ನಾವು ಹೆಂಗಪ್ಪ ಅಂದ್ರೆ ನಮ್ಗಿಂತ ಒಂದು ಫೂಟ್ ಯಾರು ಲಟ್ಟ ಇರ್ತಾರ ಅವ್ರಿಗೆ ದೊಡ್ಡವ್ರ ನಾವು. ನಿಮ್ಗಿಂತ ಒಂದು ಫೂಟ ಎತ್ತರ ದಮ್ ಇದ್ದವ್ರಿಗೆ ದೊಡ್ಡವ್ರ ಅಂತೀರಿ. ಹೌದತ್ತೇವಲ್ಲ, ಅದಕ್ಕ ಮಹಾತ್ಮರು ಹೇಳ್ತಾರ ಅದಕ್ಕೆ ದೊಡ್ಡದಲ್ಲಕ್ ಬರಂಗಿಲ್ಲ. ದೊಡ್ಡವ್ರತ್ ಯಾರಿಗೆ ಅನ್ಬೇಕ್ರಿ ಗುರುಜಿ? ನೀವು ಮಹಾತ್ಮರ ಹೇಳಿರ್ತಕ್ಕಂಥ ವಿಷಯ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದೆ ಮಾನವ ಜನ್ಮ ದೊಡ್ಡದಂದ್ರೆ ಶರೀರ ದೊಡ್ಡದಿದ್ದವ್ರಿಗೆ ದೊಡ್ಡವ್ರ ಅನ್ನೋರು ನೀವು. ನಾವು ಹಂಗೇನವ್ರು ಶರೀರ ದೊಡ್ಡದಿದ್ರು ದೊಡ್ಡವ್ರು ಆಗಂಗಿಲ್ಲ. ಹೌದು, ಅಲ್ಲಿ ಆಚಾರ ವಿಚಾರಗಳಿದ್ರು ದೊಡ್ಡವ್ರ ಅಕ್ಕರಿ. ಹೆಂಗಪ್ಪ? ಈಗ ನೀರಿನ ಬಾಟ್ಲಿ ಒಂದು ಕುಲ್ಲಾ ಬಿದ್ದೈತಿ, ಬಿಸಿಲೇರಿ ಬಿದ್ದೈತಿ. ಹೌದು, ಕುಲ್ಲಾ ಬಾಟ್ಲಿಗೆ ಎಲ್ಲಾರು ಒದಕೋತ ತಿರ್ಗಾಡ್ತಾರ. ಅದಕ್ಕೆ ಕಿಮ್ಮತ್ ಐತೇನು? ಕಿಮ್ಮತ್ತಿಲ್ಲ. ಆ ಬಿಸಿಲೇರಿ ಬಾಟ್ಲಾಗ 1 ಲೀಟರ್ ನೀರ್ ಹಾಕಿಡು, ಅದೇ 20 ರೂಪಾಯಿ ಮಾರ್ತದ. 20 ರೂಪಾಯಿ ಕಿಮ್ಮತ್ ಆಕತಿ ಅದಕ್ಕೆ. ಹೌದು, ಹಾಕದ. ಕುಲ್ಲಾ ಬಾಟ್ಲಿ ಒದಕೋತ ತಿರ್ಗಾಡ್ತಾರ. ಹೌದು, ಅದ್ರಾಗ ನೀ ಬಿಸಿಲೇರಿ ಬಾಟ್ಲಿ ಹಾಕಿ ಪ್ಯಾಕ್ ಮಾಡ್ದಂದ್ರ ಅದು 20 ರೂಪಾಯಿ ಕಿಮ್ಮತ್ ಹಾಕದ. 20 ರೂಪಾಯಿ ಕಿಮ್ಮತ್ ಆಗ್ತದ. ಅದೇ ಬಿಸಿಲೇರಿ ಬಾಟ್ಲಿ ಒಳಗೆ 1 ಲೀಟರ್ ಹಾಲು ಹಾಕಿಡು, ಎಷ್ಟು ಕಿಮ್ಮತ್ ಆಕತಿ? ಎಷ್ಟು ಹಾಕದಪ್ಪ? 60 ಹಾಕದ. 60-80 ಹಾಕದ. ಚಲೋ ಹಾಲಿದ್ರ 100 ಆಕತಿ. ಹೌದು, ಗಟ್ಟಿ ಹಾಲಿದ್ರ ದೇಶಿ ಆಕಳ ಹಾಲಿದ್ರ 100 ಆಕತಿ. ಹೌದು, ಅದೇ ಬಾಟ್ಲಿ ಒಳಗ ತುಪ್ಪ ಹಾಕಿಡು. ಎಷ್ಟು ಹಾಕದಪ್ಪ? ಅದು 1,000 ಹಾಕದ. ಮಗನ 1,000 ಅಲ್ಲ, ಅದು 5,000 ಹಾಕದ. ಹೌದು, 1 ಲೀಟರ್ಗೆ 5,000 ಅನ್ರಿ. ಬಾಟ್ಲಿ ದೊಡ್ಡದಾಗ್ಯದೇನು? ಇಲ್ಲ, ಬಾಟ್ಲಿ ದೊಡ್ಡದಾಗಿಲ್ಲ. ಬಾಟ್ಲಿ ಅಟ್ಟ್ಯಾದ ಕರೆ. ಅದ್ರಾಗ ಇರತಕ್ಕಂತ ವಸ್ತುಗಳು ಬ್ಯಾರೆ ಬ್ಯಾರೆ ಆಗ್ಯಾವ. ಹಂಗ ದೇಹ ನೋಡಿ ನಾವು ಲೆಕ್ಕ ಹಾಕಬಾರ್ದು. ಅದ್ರಾಗ ಇರ್ತಕ್ಕಂತ ವಸ್ತುಗಳು ನೋಡಿ ಲೆಕ್ಕ ಹಾಕದೆ ಅಂದ್ರೆ ನಿನಗೆ ಕಿಮ್ಮತ್ ಬರ್ತದ. ಹೌದಪ್ಪ, ಹೌದು, ಕಿಮ್ಮತ್ ಸಿಗ್ತದ. ಈ ಕಿಮ್ಮತ್ ಮೊದಲು ನಮಗೆ ಬರ್ಬೇಕಾದ್ರ ಅದಕ್ಕೆ ಮನವಿ ಮುತ್ತವ್ರೆಲ್ಲ ಬಾಟ್ಲಿ ಹೆಂಗಿತ್ತ ಅವ್ರದ್ದು ಅಂತ ಕೇಳಿದ್ರೆ ತುಪ್ಪ ತುಂಬಿದ ಬಾಟ್ಲಿ ಅವ್ರದ್ದು. ಹೌದು, ನಿಮ್ಮದು ಬಾಟ್ಲಿ ಹಂಗ, ನಮ್ಮದೆಲ್ಲ ಕಂಟ್ರಿ ತುಂಬಿದ ಬಾಟ್ಲಿ ಮಗನ. ಹೌದು, ಸಂತರ ತುಂಬ್ಯಾದ. ಹಂಗ ನಾವು ನೀವೆಲ್ಲರೂ ಮಾನವ ಜನ್ಮ ದೊಡ್ಡದು ಮಾಡ್ಕೋಬೇಕಾದ್ರ ನಮ್ಮ ಒಳಗ ಒಳ್ಳೆ ಒಳ್ಳೆ ಪದಾರ್ಥಗಳು ಇರಬೇಕು, ಒಳ್ಳೆ ವಸ್ತುಗಳು ತುಂಬದಾಗ ಮಾತ್ರ ನಾವು ದೊಡ್ಡವರಾಗ್ಲಿಕ್ಕೆ ಬರ್ತದೆ. ಇಲ್ಲಂದ್ರ ಆಗ್ಲಕ್ ಬರಂಗಿಲ್ಲ. ನೋಡ್ಲಕ್ ಎಲ್ಲಾರು 7 ಫುಟ್ ಅದಾರ. 7, 6, 5 ಫುಟ್ ಇರ್ತಾರೆ. ನೋಡ್ಲಾಕ ಚಂದ ಕಾಣ್ತಾರ, ಹೊಸ ಅರಿವಿ ಹಾಕಿರ್ತಾರ. ಅದಕ್ಕಾಗಿ ನಾವು ಶರೀರ ನೋಡಿ ಅಳಿಬಾರ್ದು. ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿತ್ವ ವಸ್ತುಗಳು ನೋಡಿ ಅಳಿದ್ರ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದಕ್ಕೆ ಸ್ವಾರ್ಥಕಕ್ಕದಂತಕ್ಕಂಥ ಮಾತು ಹೇಳಿ. ಯಾಕಂದ್ರೆ ಇವತ್ತಿನ ದಿವಸ ಇಲ್ಲಿ ಯಾರು ಏನು ಹೇಳಿದ್ರು ಯಾರು ಕಿವಿಗೆ ಮುಟ್ಟಂಗಿಲ್ಲ. ಯಾಕಂದ್ರೆ ಎಡಕ ಬಲಕ ಮೈಕ್ ಸೌಂಡ್ ಹೊಡ್ಯಾಕತ್ತಾವ. ಅದಕ್ಕಾಗಿ ನಮಗ ಏನು ಜಾತ್ರೆ ಒಳಗೆ ಹಾಡ್ಬೇಕಾದ್ರೆ ಸಂಪ ಬೇಕು. ನಮಗೆಲ್ಲ ಸ್ಟೇಜ್ಗಳು ನಮಗಾಯ್ತು, ಮುತ್ತವ್ರಿಗಾಯ್ತು ಸಂಪ ಬೇಕು. ದಾಂಡ್ಲಾಗಿರೋರಲ್ಲ ಸುಮ್ಮಿದೆ. ನಮ್ಮ ಆಸಿದಪ್ಪ ಮುತ್ತಂದೊಂದು ಸೇವಾ ಅದ. ಇನ್ನೊಂದು 2 ತಾಸು ಮಾಡಿಕೆ ಮತ್ತೆ ನಾವು ಸಂಜೀಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಹಿರೇಕೋಡಿ ಕಾರ್ಯಕ್ರಮ ಐತಿ. 1-2 ಸಂದ ಮುತ್ತವರು ಸಂಘಟ ಸೇವೆ ಮಾಡಿ ಮುಂದೆ ನಾವು ಪ್ರಯಾಣ ಮಾಡ್ಬೇಕಂತಕ್ಕಂಥ ವಿಚಾರದ ತಮ್ಮೆಲ್ಲರ ಕೃಪೆಯ ಆಶೀರ್ವಾದ ಮೇರೆಗೆ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಪದ್ಯ ಹಾಡಿ ನಮ್ಮ ಗುರುಗಳ ಸಂಘಕ್ಕೆ ಜನ ಸುಖ ಶಾಂತತೆ ಕಾಪಾಡಬೇಕಂತ ನಂಬಿ. ಹೌದು, ಆಗಲಿ.